ಚಂದನವನದಲ್ಲಿ ಹೀರೋ ಎಷ್ಟು ಮುಖ್ಯನೋ ಆ ಹೀರೋನ ಅಷ್ಟೇ ಎತ್ತರಕ್ಕೆ ಬೆಳೆಸಲು ಒಬ್ಬ ಬಲಿಷ್ಠ ವಿಲನ್ ಬೇಕೇ ಬೇಕು. ಅಬ್ಬರದ ಧ್ವನಿ, ಕ್ರೂರ ನೋಟ, ವಿಶಿಷ್ಟ ಮ್ಯಾನರಿಸಂ ಮೂಲಕವೇ ನಾಯಕ ನಟನಿಗೆ ನಡುಕ ಹುಟ್ಟಿಸುತ್ತಿದ್ದ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರಿಂದ ಉಗಿಸಿಕೊಳ್ಳುತ್ತಲೇ ಅಪ್ರತಿಮ ನಟನೆಯಿಂದ ಚಪ್ಪಾಳೆಗಿಟ್ಟಿಸಿಕೊಳ್ಳುತ್ತಿದ್ದ ಕನ್ನಡದ ಆ ಲೆಜೆಂಡರಿ ವಿಲನ್ಗಳನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಚಿತ್ರರಂಗದ ಸಾರ್ವಕಾಲಿಕ ಶ್ರೇಷ್ಠ ಖಳನಾಯಕರು ನಟಿಸಿದ ಮೊದಲ ಸಿನಿಮಾ ಯಾವುದು ಮತ್ತು ಕೊನೆಯ ಸಿನಿಮಾ ಯಾವುದು, ಆ ಸಿನಿಮಾಗಳ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಜ್ರಮುನಿ ಇವರನ್ನ ನಟ ಭಯಂಕರ ಎಂದು ಕರೆಯಲಾಗುತ್ತಿತ್ತು. ಇವರ ಅಟ್ಟಹಾಸದ ನಗು, ರೌದ್ರ ಕಣ್ಣುಗಳು ಹಾಗೂ ಡೈಲಾಗ್ ಡೆಲಿವರಿ ಇಂದಿಗೂ ಮೈನಡುಕ ಹುಟ್ಟಿಸುತ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಇವರ ಜಗಲ್ಬಂದಿ ಅದ್ಭುತವಾಗಿತ್ತು. ಇವರು ನಟಿಸಿದ ಮೊದಲ ಸಿನಿಮಾ 1000 ಮೆಟ್ಟಿಲು. ಆದರೆ ಮೊದಲು ತೆರೆ ಕಂಡಿದ್ದು ಮಲ್ಲಮ್ಮನ ಪವಾಡ. ಈ ಚಿತ್ರ 1969ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೊನೆಯ ಸಿನಿಮಾ ಪಾಳೆಗಾರ 2003ರ ಸುಮಾರಿಗೆ ಅನಾರೋಗ್ಯದ ನಡುವೆಯೂ ಇವರು ನಟಿಸಿದ್ದರು. ಸುಧೀರ್ ಅಪ್ರತಿಮ ಕಂಠ, ದಪ್ಪ ಮೀಸೆ ಹಾಗೂ ಕಣ್ಣುಗಳಲ್ಲೇ ವಿಲನ್ ಗತ್ತು ತೋರಿಸುತ್ತಿದ್ದ ನಟ. ಇವರ ಕ್ರೂರವಾದ ನಗು ಮತ್ತು ವಿಶಿಷ್ಟ ಆಕ್ಷನ್ ಶೈಲಿ ಇವರ ಪ್ಲಸ್ ಪಾಯಿಂಟ್ ಆಗಿತ್ತು. ಇವರ ಮೊದಲ ಸಿನಿಮಾ ಬೀಸಿದ ಬಲೆ. ಇದು 1973ರಲ್ಲಿ ಬಿಡುಗಡೆಯಾಗಿತ್ತು. ಕೊನೆಯ ಸಿನಿಮಾ ನನ್ನವಳು ನನ್ನವಳು. ಇದು 2000ರಲ್ಲಿ ಬಿಡುಗಡೆಯಾಗಿತ್ತು. ಟೈಗರ್ ಪ್ರಭಾಕರ್ ಇವರ ಕಟುಮಸ್ತಾದ ದೇಹ ಮತ್ತು ಭೀಕರ ಫೈಟಿಂಗ್ ಶೈಲಿಯಿಂದಾಗಿ ಟೈಗರ್ ಎಂಬ ಬಿರುದು ಬಂದಿತ್ತು. ಕೇವಲ ವಿಲನ್ ಅಷ್ಟೇ ಅಲ್ಲದೆ ನಾಯಕ ನಟನಾಗಿ, ಪೋಷಕ ನಟನಾಗಿ, ನಿರ್ದೇಶಕನಾಗಿಯೂ ಸೈ ಎನಿಸಿಕೊಂಡ ಮಲ್ಟಿ ಟ್ಯಾಲೆಂಟೆಡ್ ನಟ. ಇವರ ಮೊದಲ ಸಿನಿಮಾ ಕಾಡಿನ ರಹಸ್ಯ. ಇದು 1973ರಲ್ಲಿ ಬಿಡುಗಡೆಯಾಗಿತ್ತು. ಕೊನೆಯ ಸಿನಿಮಾ ಗುಡ್ ಬ್ಯಾಡ್ ಅಗ್ಲಿ. ಇದು 2005ರಲ್ಲಿ ಬಿಡುಗಡೆಯಾಗಿತ್ತು. ಈ ಚಿತ್ರವನ್ನು ಟೈಗರ್ ಪ್ರಭಾಕರ್ ಅವರೇ ನಿರ್ದೇಶನ ಮಾಡಿದರು. MP ಶಂಕರ್ ಬೃಹತ್ ಕಾಯದ ಕ್ರೂರ ವಿಲನ್ ಪಾತ್ರಗಳಿಗೆ ಇವರು ಫೇಮಸ್. ಇವರ ಜೊತೆಗೆ ಪ್ರಾಣಿ ಮತ್ತು ಕಾಡಿನ ಹಿನ್ನೆಲೆಯ ಅದ್ಭುತ ಸಿನಿಮಾಗಳನ್ನು ನಿರ್ಮಿಸಿದಂಥ ಹೆಗ್ಗಳಿಕೆ ಇವರದ್ದು. ವೀರಪ್ಪನ ಮಾದರಿಯ ಪಾತ್ರಗಳಿಗೆ ಜೀವ ತುಂಬಿದ್ದರು. ಇವರ ಮೊದಲ ಸಿನಿಮಾ ರತ್ನಮಂಜರಿ. ಇದು 1962ರಲ್ಲಿ ಬಿಡುಗಡೆಯಾಗಿತ್ತು. ಕೊನೆಯ ಸಿನಿಮಾ ಅನಾಥರು. ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಕೊನೆಯ ದಿನಗಳಲ್ಲಿ ಕಾಣಿಸಿಕೊಂಡಿದ್ದರು. ತೂಗುದೀಪ ಶ್ರೀನಿವಾಸ್ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ತಂದೆ. ಕಣ್ಣುಗಳನ್ನು ಸಣ್ಣಗೆ ಮಾಡಿಕೊಂಡು ಸದ್ದಿಲ್ಲದೆ ಕುತಂತ್ರ ರೂಪಿಸುವ ವಿಲನ್ ಪಾತ್ರಗಳಿಗೆ ಇವರು ಹೆಸರುವಾಸಿಯಾಗಿದ್ದರು. ಇವರ ಶಾಂತ ಹಾಗೂ ಗಂಭೀರವಾದ ವಿಲನಿಸಂ ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಇವರ ಮೊದಲ ಸಿನಿಮಾ ಶ್ರೀ ಧರ್ಮಸ್ಥಳ ಮಹಾತ್ಮೆ. ಇದು 1966ರಲ್ಲಿ ಬಿಡುಗಡೆಯಾಗಿತ್ತು. ಕೊನೆಯ ಸಿನಿಮಾ ಸವ್ಯಸಾಚಿ 1995ರಲ್ಲಿ ಬಿಡುಗಡೆಯಾಗಿತ್ತು. ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ನಾಟಕದಿಂದ ಪ್ರಸಿದ್ಧವಾದ ಇವರು ರಾಜಕೀಯ, ವ್ಯಂಗ್ಯ ಮತ್ತು ಹಾಸ್ಯ ಮಿಶ್ರಿತ ವಿಲನ್ ಪಾತ್ರಗಳಿಗೆ ಹೊಸ ಭಾಷೆ ಬರೆದವರು. ಇವರ ಲಂಚಕೋರ ರಾಜಕಾರಣಿ ಮತ್ತು ಭ್ರಷ್ಟ ಅಧಿಕಾರಿ ಪಾತ್ರಗಳು ಇಂದಿಗೂ ಕ್ಲಾಸಿಕ್ ಆಗಿವೆ. ಇವರ ಮೊದಲ ಸಿನಿಮಾ ಮುಯಿ. ಇದು 1979ರಲ್ಲಿ ಬಿಡುಗಡೆಯಾಗಿತ್ತು. ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ಅಭಿನಯಿಸುತ್ತಿದ್ದಾರೆ. ಸುಂದರ್ ಕೃಷ್ಣ ಅರಸ್ ಅತ್ಯಂತ ಸುಂದರವಾದ ಕ್ಲಾಸ್ ಲುಕ್ ಹೊಂದಿದ್ದ ವಿಲನ್. ಶ್ರೀಮಂತ ಜಮೀನ್ದಾರ್, ಸೂಟು ಬೂಟು ಧರಿಸಿದ ನಯವಂಚಕ ಉದ್ಯಮಿ ಪಾತ್ರಗಳಿಗೆ ಇವರು ಬೆಸ್ಟ್ ಚಾಯ್ಸ್ ಆಗಿದ್ದರು. ಇವರ ಗಂಭೀರ ಧ್ವನಿ ಇವರಿಗೆ ದೊಡ್ಡ ಶಕ್ತಿಯಾಗಿತ್ತು. ಇವರ ಮೊದಲ ಸಿನಿಮಾ ಸಂಕಲ್ಪ 1973ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೊನೆಯದಾಗಿ ಚಿನ್ನದ ರಾಜ 1995ರಲ್ಲಿ ಬಿಡುಗಡೆಯಾಗಿತ್ತು. ಶಕ್ತಿ ಪ್ರಸಾದ್ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ತಂದೆ. ಹಳೆಯ ಕಾಲದ ಸಿನಿಮಾಗಳಲ್ಲಿ ಕ್ರೂರ ಪಾಳೆಗಾರ, ದರೋಡೆಕೋರನ ಪಾತ್ರಗಳಿಗೆ ಜೀವ ತುಂಬುತ್ತಿದ್ದರು. ಕಟುಮಸ್ತಾದ ದೇಹ ಹಾಗೂ ಗಂಭೀರ ನಟನೆ ಇವರ ವಿಶಿಷ್ಟತೆಯಾಗಿತ್ತು. ಇವರ ಮೊದಲ ಸಿನಿಮಾ ಇಮ್ಮಡಿ ಪುಲಿಕೇಶಿ. ಇದು 1967ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೊನೆಯ ಸಿನಿಮಾ ಅಪರಾಧಿ ನಾನಲ್ಲ 1986ರಲ್ಲಿ ಬಿಡುಗಡೆಯಾಗಿತ್ತು. ದೊಡ್ಡಣ್ಣ ಇವರ ಬೃಹತ್ ದೇಹ ಮತ್ತು ಹಾಸ್ಯ ಮಿಶ್ರಿತ ವಿಲನಿಸಂ ಕನ್ನಡ ಚಿತ್ರರಂಗಕ್ಕೆ ವಿಭಿನ್ನ ಮೆರುಗು ನೀಡಿತ್ತು. ಕ್ರೂರ ವಿಲನ್ ಆಗಿ ಹೆದರಿಸುತ್ತಲೇ ಕಾಮಿಡಿ ವಿಲನ್ ಆಗಿ ಪ್ರೇಕ್ಷಕರನ್ನ ನಗಿಸುವ ಅದ್ಭುತ ಕಲೆ ಇವರಿಗಿತ್ತು. ಇವರ ಮೊದಲ ಸಿನಿಮಾ ಕೂಡಿ ಬಾಳಿದರೆ ಸ್ವರ್ಗ ಸುಖ. ಇದು 1981ರಲ್ಲಿ ಬಿಡುಗಡೆಯಾಗಿತ್ತು. ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿ ನಡೆಸುತ್ತಿದ್ದಾರೆ. ದಿನೇಶ್ ಕೇವಲ ಕ್ರೌರ್ಯ ಅಷ್ಟೇ ಅಲ್ಲದೆ ವಿಲನ್ ಪಾತ್ರಕ್ಕೆ ಹಾಸ್ಯದ ಸ್ಪರ್ಶ ನೀಡಿ ಕಚಗಳು ಹಿಡಿತಿದ್ದ ನಟ. ಇವರ ಮುಖದ ಎಕ್ಸ್ಪ್ರೆಷನ್ ಮತ್ತು ವಿಶಿಷ್ಟ ಡೈಲಾಗ್ ಡೆಲಿವರಿ ಜನಪ್ರಿಯವಾಗಿತ್ತು. ಇವರ ಮೊದಲ ಸಿನಿಮಾ ಬಂಗಾರದ ಮನುಷ್ಯ. ಇದು 1972ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೊನೆಯ ಸಿನಿಮಾ ಪ್ರಾಣ ಸ್ನೇಹಿತ 1993ರಲ್ಲಿ ಬಿಡುಗಡೆಯಾಗಿತ್ತು. ದೇವರಾಜ್ ಆರಂಭದಲ್ಲಿ ಕಟುಕ, ರೌಡಿ ಹಾಗೂ ಕ್ರೂರ ವಿಲನ್ ಪಾತ್ರಗಳ ಮೂಲಕವೇ ಬೆಳೆದವರು. ನಂತರ ಡೈನಾಮಿಕ್ ಹೀರೋ ಆಗಿ ಚಿತ್ರರಂಗದಲ್ಲಿ ಹೆಸರು ಗಳಿಸಿದರು. ಇವರ ಕಣ್ಣಿನ ತೀಕ್ಷ್ಣತೆ ಮತ್ತು ಖಡಕ್ ವಾಯ್ಸ್ ಅಪ್ರತಿಮವಾಗಿತ್ತು. ಇವರ ಮೊದಲ ಸಿನಿಮಾ ತ್ರಿಶೂಲ 1985ರಲ್ಲಿ ಬಿಡುಗಡೆಯಾಗಿತ್ತು. ಪ್ರಸ್ತುತ ಪೋಷಕ ಪಾತ್ರಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ.
ಕೀರ್ತಿರಾಜ್ 80-90ರ ದಶಕದ ಸಿನಿಮಾಗಳಲ್ಲಿ ಅತ್ಯಾಚಾರಿ, ಪುಂಡ, ಲಫಂಗ ಅಥವಾ ಮೇನ್ ವಿಲನ್ ಕೈ ಕೆಳಗೆ ರೈಟ್ ಹ್ಯಾಂಡ್ ಪಾತ್ರಗಳಿಗೆ ಇವರು ತುಂಬಾ ಫೇಮಸ್ ಆಗಿದ್ದರು. ಇವರ ಕಟುನೋಟ ಪ್ರೇಕ್ಷಕರಲ್ಲಿ ಕೋಪ ತರಿಸುತ್ತಿತ್ತು. ಇನ್ನು ಮೊದಲ ಸಿನಿಮಾ ಧರಣಿ ಮಂಡಲ ಮಧ್ಯದೊಳಗೆ, ಇದು 1983ರಲ್ಲಿ ಬಿಡುಗಡೆಯಾಗಿತ್ತು. ಇಂದಿಗೂ ಪೋಷಕ ಮತ್ತು ನೆಗೆಟಿವ್ ಪಾತ್ರಗಳಲ್ಲಿ ಸಕ್ರಿಯವಾಗಿದ್ದಾರೆ. ಬಾಲಕೃಷ್ಣ ಕನ್ನಡ ಚಿತ್ರರಂಗದ ಅಪ್ರತಿಮ ನಟ. ಇವರು ಕ್ಯೂಡರ್ ಆಗಿದ್ದರೂ ಅದನ್ನು ತಮ್ಮ ನಟನೆಯ ಪ್ಲಸ್ ಪಾಯಿಂಟ್ ಮಾಡಿಕೊಂಡರು. ಕ್ರೂರ ವಿಲನ್ ಆಗಿ ಎಷ್ಟು ಹೆದರಿಸ್ತಿದ್ರೋ ಕಾಮಿಡಿಯಾಗಿ ಅಷ್ಟೇ ನಗಿಸ್ತಿದ್ರು. ಇವರ ಮೊದಲ ಸಿನಿಮಾ ರಾಧಾರಮಣ, ಇದು 1943ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೊನೆಯ ಸಿನಿಮಾ ಯಮಕಿಂಕರ, ಇದು 1995ರಲ್ಲಿ ಬಿಡುಗಡೆಯಾಗಿತ್ತು. ಧೀರೇಂದ್ರ ಗೋಪಾಲ್ ವಿಲನ್ ಪಾತ್ರಗಳಿಗೂ ತಮ್ಮ ವಿಶಿಷ್ಟ ಡೈಲಾಗ್ ಡೆಲಿವರಿ ಮತ್ತು ಮ್ಯಾನರಿಸಂ ಮೂಲಕ ಹಾಸ್ಯದ ಸ್ಪರ್ಶ ನೀಡಿದ ಅದ್ಭುತ ನಟ. ರಂಗಭೂಮಿಯ ಹಿನ್ನೆಲೆ ಇವರು ದೊಡ್ಡ ದೊಡ್ಡ ಸಂಭಾಷಣೆಗಳನ್ನು ಏರಿಳಿತದೊಂದಿಗೆ ಸಲೀಸಾಗಿ ಹೇಳುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದರು. ಭ್ರಷ್ಟ ರಾಜಕಾರಣಿ ಅಥವಾ ಕುತಂತ್ರಿ ಸಾಹುಕಾರನ ಪಾತ್ರಗಳಿಗೆ ಇವರು ಫೇಮಸ್ ಆಗಿದ್ದರು. ಇವರ ಮೊದಲ ಸಿನಿಮಾ ನಾಗರಹಾವು, ಈ ಚಿತ್ರ 1973ರಲ್ಲಿ ಬಿಡುಗಡೆಯಾಗಿತ್ತು. ಇನ್ನು ಕೊನೆಯ ಸಿನಿಮಾ ಅಂಜಲಿ ಗೀತಾಂಜಲಿ, ಇದು 2001ರಲ್ಲಿ ಬಿಡುಗಡೆಯಾಗಿತ್ತು. ಅವಿನಾಶ್ ಕ್ಲಾಸ್ ಮತ್ತು ಮಾಸ್ ಎರಡೂ ಶೈಲಿಯ ವಿಲನಿಸಂಗೆ ಒಪ್ಪುವ ನಟ. ಇವರ ಗಂಭೀರವಾದ ಕಂಠ ಮತ್ತು ರಾಜತಾಂತ್ರಿಕ ವಿಲನ್ ಪಾತ್ರಗಳು ಚಿತ್ರಕ್ಕೆ ದೊಡ್ಡ ಮೈಲೇಜ್ ತಂದುಕೊಡುತ್ತಿದ್ದವು. ಇವರ ಮೊದಲ ಸಿನಿಮಾ ಮಧ್ವಾಚಾರ್ಯ, ಇದು 1986ರಲ್ಲಿ ಬಿಡುಗಡೆಯಾಗಿತ್ತು. ಇಂದಿಗೂ ಕನ್ನಡ ಚಿತ್ರರಂಗದ ಮೋಸ್ಟ್ ವಾಂಟೆಡ್ ಪೋಷಕ ನಟ ಮತ್ತು ಕಲಾನಟನಾಗಿ ಬ್ಯುಸಿಯಾಗಿದ್ದಾರೆ. ಫ್ರೆಂಡ್ಸ್, ಇವರೆಲ್ಲರೂ ಕೇವಲ ಬೆಳ್ಳಿತೆರೆಯ ಮೇಲೆ ವಿಲನ್ ಆಗಿ ನಟಿಸಿರಬಹುದು, ಆದರೆ ನಿಜ ಜೀವನದಲ್ಲಿ ಅತ್ಯಂತ ಸಜ್ಜನರು ಮತ್ತು ಕನ್ನಡ ಚಿತ್ರರಂಗದ ಆಸ್ತಿಯಾಗಿದ್ದಾರೆ. ಇವರ ನಟನೆ ಶಕ್ತಿ ಎಷ್ಟಿತ್ತೆಂದರೆ ಇವರ ಅಬ್ಬರ ಇಲ್ಲದಿದ್ದರೆ ನಮ್ಮ ಹೀರೋಗಳ ಅಸ್ತಿತ್ವವೇ ಇರ್ತಿರಲಿಲ್ಲ. ಈ 15 ಜನರಲ್ಲಿ ನಿಮ್ಮ ನೆಚ್ಚಿನ ವಿಲನ್ ಯಾರು? ಅವರು ನಟಿಸಿದ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.